ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಸ್ವಾತಿ ಇಲ್ಲಿ ವಂಶಿ ಕೈನ ಒತ್ತುತ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ, ಬೇಗ ಕತೆನ ಶುರು ಮಾಡಿ, ಇಲ್ಲ ಅಂತ ಅಂದರೆ ನೀವು ಕತೆ ಕೇಳೋ ಅಷ್ಟೊತ್ತಿಗೆ ಬೆಳಕರ್ದು ಬಿಡುತ್ತೆ ಅಂತ ಅಂದಾಗ, ಆದರೂ ನೀನು ಕೈ ಒತ್ತುತ್ತಿದೆಯಲ್ಲ ಅದರಲ್ಲಿ ಒಂಥರ ಸುಖ ಇದೆ ಕಣೆ ಅಂತ ಅಂದಾಗ ಜೋರಾಗಿ ಜಿಂಟ್ಬಿಡ್ತಾಳೆ. ಏನ್ರಿ ಅಂತಿದ್ದೀರಾ, ಮೊದಲು ಕತೆನ ಶುರು ಮಾಡಿ ಅಂತ ಅಂದಾಗ, ಸರಿ ಸರಿ ಎಲ್ಲಿಗೆ ನಿಲ್ಸಿದ್ದೆ ಹೇಳು ಅಂತ ವಂಶಿ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ವಂಶಿ ಹೇಳ್ತಾ ಇರ್ತಾನೆ, ಅವತ್ತು ನಮ್ಮ ಹುಡುಗಿ ಬರ್ಡೇ ಅಂತ ಅಂದಾಗ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಹಳೆ ಇಮ್ಯಾಜಿನೇಷನ್ ಹೋಗ್ತಿರ್ಬೇಕಾದ್ರೆ ಬರ್ಡೇ ಸೆಲೆಬ್ರೇಷನ್ನ ಸ್ವಾತಿ ಬಂಗಾರಿ ಅಂತ ಅಂದ್ಕೊಂಡು ಮಾಡ್ತಾ ಇರಬೇಕಾದ್ರೆ ಎಲ್ಲ ಹುಡುಗರು ಬರ್ತಾರೆ. ಬಂದ್ಬಿಟ್ಟು, ಏನಮ್ಮ ನಮಗೆ ಹೇಳ್ದಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ಯಾ ಅಂತ ಅಂದಾಗ ಈ ಕಡೆ ಸ್ವಾತಿಗೆ ಸ್ವಲ್ಪ ಮುಜುಗರ ಆಗ್ತಾ ಇರಬೇಕಾದ್ರೆ ಎಲ್ಲ ಹುಡುಗರು ಸಹ ಟೀಸ್ ಮಾಡ್ತಾ ಇರ್ತಾರೆ. ನೋಡ್ರೋ ಇವಾಗ ಇವಳು ಎಲ್ಲರಿಗೂ ಕೇಕ್ ಕಟ್ ಮಾಡಿ ತಿನ್ನಿಸ್ತಾಳೆ ಅಂತ ಅನ್ಬೇಕಾದ್ರೆ ಇನ್ನೊಬ್ಬರು ಹುಡುಗರು ಹೇಳ್ತಾ ಇರ್ತಾರೆ, ಇಲ್ಲ ಕಣು ನಾವೇ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸ್ಬೇಕು, ಅದರಲ್ಲಿ ಒಂಥರ ಮಜಾ ಇರುತ್ತೆ ಅಂತ ಪ್ರತಿಯೊಬ್ಬರು ಸಹ ಕಾಲೇಜ್ ಹುಡುಗರೆಲ್ಲ ಟೀಸ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಬಂಗಾರಿಗೆ ಸ್ವಲ್ಪ ಸಿಕ್ಕಾಬಟ್ಟೆ ಮುಜುಗರ ಆಗ್ತಾ ಇರುತ್ತೆ. ಹಾಗೆ ಬಂಗಾರಿ ಹೇಳ್ತಾ ಇರ್ತಾಳೆ, ಪ್ಲೀಸ್ ಇಲ್ಲಿಂದ ಹೊರಟೋಗಿ, ನನಗೆ ಮುಜುಗರ ಆಗುತ್ತೆ ಅಂತ ಅಂದಾಗ, ನೀನು ಮುಜುಗರ ಪಟ್ಕೋಬೇಡ, ನಾವು ಬಂದಿರೋದು ಡಾರ್ಲಿಂಗ್ ನಿನ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ, ಕಟ್ ಮಾಡೋ ಕೇಕ್ ತಿನ್ನಿಸು, ಯಾವ ರೀತಿ ತಿನ್ನಿಸ್ತೀಯ ನೋಡ್ತೀನಿ ಅಂತ ಕೆಲವು ಹುಡುಗರು ಹೇಳ್ತಾ ಇದ್ರೆ ಇನ್ನೊಬ್ಬರು, ತಡ್ರು ಟೇಸ್ಟ್ ಮಾಡಲಿ ಆಮೇಲೆ ನಮಗೆಲ್ಲ ತಿನ್ನಿಸ್ತಾಳೆ ಅಂತ ಟೀಸ್ ಮಾಡ್ತಾ ಇರ್ತಾರೆ. ಹಾಗೆ ಕೇಕ್ ಕಟ್ ಮಾಡಮ್ಮ, ಟೈಮ್ ಆಯ್ತು ಅಂತ ಅಂದಾಗ ಬಂಗಾರಿ ಎದುರುಕೊಂಡು ಕೇಕ್ ಕಟ್ ಮಾಡ್ತಾ ಇರಬೇಕಾದ್ರೆ ಒಬ್ಬ ರೌಡಿ ತಗೋಬಿಟ್ಟು, ತಗೋ ಚಿನ್ನ ತಿನ್ನು ಅಂತ ಹೇಳ್ತಾ ಇರಬೇಕಾದ್ರೆ ಬಂಗಾರಿ ಎದುರುಕೊಂಡು ಹಿಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ವಂಶಿ ಬರ್ತಾನೆ. ವಂಶಿಗೆ ಡ್ಯಾಶ್ ಹೊಡೆದ ತಕ್ಷಣ ಈ ಕಡೆ ಅವಳನ್ನ ತಳ್ಳಿಬಿಟ್ಟು, ಬಾರ ಇವತ್ತು ನಂದು ಬರ್ತಡೇ, ಕೇಕ್ ಕಟ್ ಮಾಡಿದಿರಲ್ವಾ, ನನಗೂ ತಿನ್ನಿಸ್ರೋ, ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ರು ಅಂತ ಅನ್ಬೇಕಾದ್ರೆ ಎಲ್ಲ ರೌಡಿಗಳು ಎದುರ್ಕೋತಾ ಇರಬೇಕಾದ್ರೆ ಆ ರೌಡಿ ಕೈನ ಮುರಿದ್ಬಿಟ್ಟು ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಎಲ್ಲ ರೌಡಿಗಳಿಗೂ ಸಹ ಹೊಡಿತಾ ಇರಬೇಕಾದ್ರೆ ಒಬ್ಬ ರೌಡಿನ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಆದರೆ ಇವಾಗ ಹೇಳ್ತೀನಿ, ಇನ್ಮೇಲೆ ಏನಿದ್ರು ಅವಳು ನಿಮಗೆಲ್ಲ ಹತ್ತಿಗೆ ಕಂಡ್ರು ಅವಳು ನನ್ನ ಬಂಗಾರಿ ಅಷ್ಟೇ ಅಂತ ಅಂದಾಗ ಬಂಗಾರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಬಂಗಾರಿಗೆ ನೀವು ಕೇಕ್ ತಿನ್ನಿಸ್ತೀರಾ ಅಂತ ಕೇಕ್ನೆಲ್ಲ ಎಲ್ಲ ರೌಡಿಗಳು ಮುಖಕ್ಕೆ ಮೆತ್ತುತ್ತಿರಬೇಕಾದ್ರೆ ಇನ್ನೊಬ್ಬ ರೌಡಿ ದೊಡ್ಡ ಬ್ಯಾಟ್ನ ತಗೊಂಡು ತಲೆ ಮೇಕೆ ಹೊಡಿತಾ ಇರ್ತಾನೆ. ಹಾಗೆ ಮತ್ತೆ ವಂಶಿ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಿರ್ಬೇಕಾದ್ರೆ ಕಾಲೇಜಿನ ಹುಡುಗರು ಎಲ್ಲರೂ ಸಹ ಈ ಕಡೆ ಸ್ವಾತಿನ ನೋಡಿಕೊಂಡು ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಸಿಕ್ಕಾಪಟ್ಟೆ ಎಲ್ಲರಿಗೂ ಫೈಟ್ ಮಾಡಿ ಹೊಡೆದು ಚಚ್ಚಿ ಬಿಸಾಕ್ಬಿಟ್ಟು ಮತ್ತೆ ಬಂಗಾರಿ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಎಲ್ಲರೂ ಸರಿಯಾಗಿ ಕೇಳ್ಕೊಡ್ರು, ಇನ್ನು ಯಾವತ್ತಿದ್ರು ಇವಳು ನನ್ನ ಹುಡುಗಿ, ಇವಳು ತಂಟಿಗೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಅಂದ್ಬಿಟ್ಟು ಆರ್ ಯು ಓಕೆ ಅಂತ ಅಂದ್ಬಿಟ್ಟು ಬಂಗಾರಿನ ಹಗ್ ಮಾಡ್ಕೋತಿದ್ರೆ ಕಾಲೇಜಿನಲ್ಲಿರೋ ಹುಡುಗಿರೆಲ್ಲರೂ ಸಹ ಅವರಿಬ್ಬರ ಬಗ್ಗೆ ಗಾಸಿಪ್ ಎದಾಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಾತಿ ವಂಶಿ ಹೇಳ್ತಿರೋ ಸ್ಟೋರಿ ಎಲ್ಲ ಕೇಳ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ವಂಶಿ ಮತ್ತೆ ಹೇಳ್ತಾ ಇರ್ತಾನೆ, ಬಂಗಾರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು, ಹಾಗೆ ಇಬ್ಬರು ಜೊತೆಯಾಗಿ ಪಾನಿಪುರಿ ತಿಂದಿದ್ದು, ಹಾಗೆ ಒಂದೇ ಐಸ್ ಕ್ರೀಮ್ ತಗೊಂಡು ಇಬ್ಬರು ತಿಂದಿದ್ದು, ಎಳ್ನೀರು ಕುಡಿದಿದ್ದು, ಲಾಂಗ್ ಡ್ರೈವ್ ಹೋಗಿದ್ದು, ಪ್ರತಿಯೊಂದು ಸ್ಟೋರಿನೂ ಹೇಳ್ತಾ ಇರಬೇಕಾದ್ರೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಇನ್ನೊಂದಿನ ವಂಶಿ ತುಂಬ ರೆಡಿಯಾಗಿ ಕಾಲೇಜಿಗೆ ಹೊರಟು ಬೈಕಲ್ಲಿ ಕೂತಿರ್ಬೇಕಾದ್ರೆ ಆ ಕಡೆ ಬಂಗಾರಿ ಬರ್ತಾಳೆ ಅಂತ ಫಾರ್ಮ್ ಹೌಸ್ ಕಡೆ ನೋಡ್ತಾ ಇರ್ತಾನೆ. ಹಾಗೆ ತಾತ ಬಂದ್ಬಿಟ್ಟು, ತಿಂಡಿ ತಿಂದೇನೋ ಇನ್ನೂ ಹೊರಟಿಲ್ಲ ಕಾಲೇಜಿಗೆ ಅಂತ ಅಂದಾಗ 5 ಮಿನಿಟ್ಸ್ ಹೊರಡ್ತೀನಿ ಅಂತ ಅನ್ಬೇಕಾದ್ರೆ, ಅಲ್ಲ ನಾನು ಏನು ಹೇಳಿದ್ರು ಯಾವ ಕಡೆ ನೋಡಿಕೊಂಡು ಮಾತಾಡ್ತಿದ್ದಾನಲ್ಲ, ವಂಶಿಗೆ ಏನಾಗಿದೆ, ನನ್ನನ್ನು ತಿಂಡಿ ತಿಂದ್ರೆ ತಾತ ಅಂತ ಒಂದು ಮಾತು ಕೇಳ್ತಿಲ್ಲವಲ್ಲ, ಯಾಕೆ ಇವನು ವಿಚಿತ್ರ ಬದಲಾವಣೆ ಬರ್ತಿದೆಯಲ್ಲ ಇವನಲ್ಲಿ ಅಂತ ಅನ್ಕೊಬಿಟ್ಟು, ಸರಿ ಹಾಗಾದ್ರೆ ಹುಷಾರಾಗಿ ಕಾಲೇಜಿಗೆ ಹೋಗ್ಬಿಟ್ವಾ ಅಂತ ತಾತ ಹೇಳ್ತಾ ಇದ್ರೆ ವಂಶಿ ಮಾತ್ರ ಬಂಗಾರಿ ಬರಲಿಲ್ವಲ್ಲ ಅಂತ ಆ ಕಡೆ ಮನೆ ಕಡೆ ನೋಡಿಕೊಂಡು ತಿರ್ಕೊಂಡು ಅಲ್ಲೇ ನಿಂತಿರ್ತಾನೆ. ಜೊತೆಗೆ ಬಂಗಾರಿ ಸಹ ಬೈಕ್ ಮೇಲೆ ಬಂದು ಕೂತ್ಕೊಂಡು ನಡಿ ಟೈಮ್ ಆಯಿತು ಅಂತ ಅಂದಾಗ, ಯಾಕೆ ಇಷ್ಟೊಂಥರ ಲೇಟ್ ಮಾಡಿದೆ ಅಂತ ಕೇಳಬೇಕಾದ್ರೆ, ಅದೆಲ್ಲ ಆಮೇಲೆ ಹೇಳ್ತೀನಿ ನಡಿ ಬೇಗ ಅಂತ ಅನ್ಬೇಕಾದ್ರೆ ವಂಶಿ ಮತ್ತು ಬಂಗಾರಿ ಇಬ್ಬರು ಖುಷಿಯಾಗಿ ಡ್ರೈವ್ ಮಾಡಿಕೊಂಡು ಕಾಲೇಜಿಗೆ ಹೋಗ್ತಿದ್ದನ್ನು ತಾತ ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾರೆ. ಹಾಗೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ಸಂಜೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿಲ್ವಲ್ಲ ಅಂತ ತಾತ ಕೂಗಾಡ್ತಿರ್ಬೇಕಾದ್ರೆ ಈ ಕಡೆ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ, ಬೇಜಾರು ಮಾಡ್ಕೋಬೇಡ್ರಿ, ಈಗಷ್ಟೇ ಕಾಲೇಜ್ ಬಿಟ್ಟಿದೆ, ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಬರ್ತಾನೆ, ಆದರೆ ನಿಧಾನಕ್ಕೆ ಕೇಳಿ, ನೀವು ಅವನನ್ನು ಗಾಬರಿ ಪಡಿಸ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಾಗ, ಹಾಯ್ ಯಂಗ್ಮಾನ್, ಹಾಯ್ ಭವಾನಿ, ಏನಕ್ಕೆ ಇಬ್ಬರು ಇಷ್ಟು ಸೀರಿಯಸ್ ಆಗಿದ್ದೀರಾ, ವಾಟ್ ಇಸ್ ದ ಮ್ಯಾಟರ್ ಅಂತ ಕೇಳ್ತಾ ಇರಬೇಕಾದ್ರೆ ಹಾಗೆ ತಾತ ಹೇಳ್ತಾ ಇರ್ತಾರೆ, ಮತ್ತೆ ನೀನು ಈ ರೀತಿ ನಡ್ಕೊಂಡ್ರೆ ನಮಗೆ ಕೋಪ ಬರಲ್ವಾ ಅಂತ ಅಂದಾಗ ಆ ವಿಷಯ ಹೇಳ್ದಲೇ, ಏನು ಕೋಪ ಮಾಡ್ಕೊಂಡಿದ್ದೀರಾ, ಏನು ಯಂಗ್ಮಾನ್ ವಿಷಯ ಅಂತ ಅನ್ಬೇಕಾದ್ರೆ, ಕೈ ಎತ್ತು, ನನ್ನ ಕೈ ಮುಟ್ಟಿ ಮಾತಾಡಿಸ್ಬೇಡ, ನೀನು ಹಿಂದೆ ಬೈಕಲ್ಲಿ ಬಂದಲ್ಲ ಹುಡುಗಿ ಯಾರು ಅಂತ ಅಂದಾಗ ವಂಶಿ ತಡ್ರಿಸ್ತಾ ಇರ್ತಾನೆ. ಹಾಗೆ ಹುಡುಗಿ ಯಾರು ಅಂತ ಹೇಳ್ತಾ ಇದೆಯಾ, ಅಷ್ಟಕ್ಕೂ ಊರೆಲ್ಲ ಸುತ್ತಿಸ್ತಾ ಇದೆಯಲ್ಲ, ಹುಡುಗಿ ಯಾರು ಅಂತ ಅನ್ಬೇಕಾದ್ರೆ ಆ ಹುಡುಗಿ ಬಗ್ಗೆ ನಾನು ಹೇಳ್ಬೇಕು ಅಂತ ಅಂದ್ಕೊಂಡೆ, ಅದೇ ಇದು ಅಂತ ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ನಮ್ಮ ಹತ್ರ ಏನಕ್ಕೋ ಮುಚ್ಚುಮರೆ ನಿನಗೆ, ನಿಮ್ಮ ತಾತ ಸುಮ್ಮನೆ ಎದುರಿಸ್ತಾ ಇರ್ತಾರೆ, ಆ ಹುಡುಗಿ ಯಾರು ಅಂತ ಸರಿಯಾಗಿ ಹೇಳ್ಬಿಡು ಅಂತ ಹೇಳ್ತಾ ಇರ್ತಾರೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಏನು ಗೊತ್ತಾ ಭವಾನಿ, ನಾನು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾಳೆ, ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಅಂದಾಗ ಅಜ್ಜಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ ತಾತ ಸ್ವಲ್ಪ ಕೋಪ ಮಾಡಿಕೊಂಡು, ಏನೋ ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂದಾಗ, ಇಲ್ಲೇ ನಮ್ಮ ಔಟ್ ಹೌಸಲ್ಲಿ ಇದ್ದಾಳೆ ಅಂತ ಅಂದಾಗ, ನಮ್ಮ ಕಾಲ್ದಡೆಗೆ ನಿಂತ್ಕೊಂಡು ಇಷ್ಟೆಲ್ಲ ಆಟ ಆಡ್ತಾ ಇದ್ದೀರಾ, ಸರಿ ಅದೆಲ್ಲ ನನಗೆ ಗೊತ್ತಿಲ್ಲ, ಈಗಲೇ ಹುಡುಗಿನ ಕರೆಸಿ ಅಂತ ಅನ್ಬೇಕಾದ್ರೆ
ಏನು ತಾತ ಇವಾಗಲೇ ಹುಡುಗಿನ ಕರೆಸ್ಬೇಕಾ, ಅದು ನೋಡು ಭವಾನಿ ಅಂತ ಅನ್ಬೇಕಾದ್ರೆ ನೀನೇನಾದರೂ ಕರೆಸ್ತೀಯ ಅಥವಾ ನಾನೇ ಔಟಿಸಿದ್ರೆ ಹೋಗಿ ಹುಡುಗಿನ ಕರ್ಕೊಬರಲ್ಲ ಅಂತ ಅನ್ಬೇಕಾದ್ರೆ ಅದು ಆಗಲ್ಲ ಅಂತಿರ್ಬೇಕಾದ್ರೆ ನಿಮ್ಮ ತಾತ ಹೇಳ್ತಿದ್ರೆ ತಾನೆ ಇವಾಗಲೇ ಹುಡುಗಿನ ಕರೆಸು ಅಂತ ಅಜ್ಜಿ ವಾರ್ನ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಚಂದ ನನಗೆ ಕಾಲ್ ಮಾಡಿಬಿಟ್ಟು ಏನು ಎತ್ತ ಅಂತ ಕೇಳಬೇಡ 5 ನಿಮಿಷದಲ್ಲಿ ಮನೆ ಹತ್ರ ಬರಬೇಕು ಅಂದಾಗ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಬಂಗಾರಿ ಏನಾದರೂ ಆಯಿತಾ ಅಂತ ಕೇಳ್ತಾ ಇರ್ತಾಳೆ. ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ಮನೆ ಹತ್ರ ಬಾ ಅಂತ ವಂಶಿ ಫೋನ್ ಮಾಡಿ ಕರಿತಾ ಇರ್ತಾನೆ. ಹಾಗೆ ಚಂದನ ಮನೆ ಹತ್ರ ಬರ್ತಾ ಇರಬೇಕಾದ್ರೆ ಅಜ್ಜಿ ಅವಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ಬೇಕಾದ್ರೆ ನಮಸ್ಕಾರ ಮಾಡು ಅಂತ ಕನಸನ್ನೇ ಮಾಡ್ತಾ ಇರ್ತಾನೆ. ನಮಸ್ಕಾರ ಅಜ್ಜಿ, ನಮಸ್ಕಾರ ತಾತ ಅಂತ ಅನ್ಬೇಕಾದ್ರೆ ಇವಳ ಹೆಸರು ಚಂದನ ಅಂತ, ನನ್ನ ಜೂನಿಯರ್ ನಾನು ಸೀನಿಯರ್, ಇಬ್ಬರು ಒಟ್ಟಿಗೆ ಓದ್ತಾ ಇರೋದು, ಇಬ್ಬರು ಲವ್ ಮಾಡ್ತಿದ್ದೀವಿ ಅಂತ ಅನ್ಬೇಕಾದ್ರೆ ಅಜ್ಜಿ ಬೈತಾ ಇರ್ತಾರೆ. ಏನಮ್ಮ ಓದೋ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ, ನಿಜವಾಗ್ಲೂ ವಂಶಿನ ಲವ್ ಮಾಡ್ತಿದ್ದೀಯ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಒಂದು ಕಡೆ ತಾತನೂ ಸಹ ಸ್ವಲ್ಪ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಲವರ್ಸ್ ಥರ ಯಾವಾಗಲೂ ಊರು ಸುತ್ತಾ ಇರ್ತೀರಲ್ಲ, ನೋಡಿದವರು ಏನಂತಾರೆ ಗೊತ್ತಾ, ಇನ್ಮೇಲೆ ಇಬ್ಬರು ಊರನ್ನ ಸುತ್ತಾಡ್ಕೊಂಡು ಕಾಲೇಜಿಗೆ ಹೋಗುವಾಗಿಲ್ಲ ಅಂದಾಗ ಇಬ್ಬರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಆಗ ವಂಶಿ ಹೆಂಗಮ್ಮ ನನ್ನ ಮಾತು ಕೇಳು ಅಂತ ಅನ್ಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು ಅವ್ರನ್ನೇನೋ ಮಾತು ಕೇಳಿ ಅಂತ ಹೇಳ್ತಾ ಇದೀಯಾ, ನೀವಿಬ್ಬರು ಇನ್ಮೇಲೆ ಲವರ್ಸ್ ಥರ ಊರನ್ನ ಸುತ್ತಬೇಡಿ ಕಂಡ್ರು, ಮದುವೆ ಮಾಡಿಸ್ತೀವಿ ಇಬ್ಬರು ಒಟ್ಟಿಗೆ ಹೋಗಿ ಅಂತ ಅಂದಾಗ ಈ ಕಡೆ ಚಂದನನಿಗೂ ವಂಶಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಗಂಡ ಹೆಂಡತಿಯಾಗಿ ಇಬ್ಬರು ಎಲ್ಲಿ ಬೇಕಾದರೂ ಓಡಾಡ್ರು ಅಂತ ಅಂದಾಗ ಅಯ್ಯೋ ಭವಾನಿ ಅಂತ ಅಜ್ಜಿಗೆ ಮುತ್ಕೊಟ್ಟು ತಾತನ ಹಗ್ ಮಾಡಿಕೊಂಡು ಖುಷಿಯಿಂದ ಕುಣಿದಾಡ್ತಿರ್ಬೇಕಾದ್ರೆ ಏನರಪ್ಪ ಬಿಟ್ರಾ, ನಿಮ್ಮ ಪ್ರೀತಿಗೆ ನಾವು ಯಾಕೋ ಅಡ್ಡಿ ಬರಲಿ, ನೀವಿಬ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಚಂದನ ಅಜ್ಜಿ ಕಾಲಿಗೆ ಬೀಳಕ್ಕೆ ಬರ್ತಿರ್ಬೇಕಾದ್ರೆ ನಮ್ಮ ಭವಾನಿ ಬಿಡು, ನೀವು ಇದನ್ನೆಲ್ಲ ಮಾಡಬೇಡ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರೋ ಅಂತ ಅಂದ್ಬಿಟ್ಟು ಏನಮ್ಮ ನಾನು ವಂಶಿನ ಮದುವೆ ಆಗ್ತೀಯ ಅಂತ ಕೇಳಬೇಕಾದ್ರೆ ಹ್ಞೂ ಅಂತ ಕತ್ತಲ್ಲಾಡಿಸ್ತಿರ್ತಾಳೆ. ಇನ್ನೊಂದು ಕಡೆ ವಂಶಿಗೊಂದು ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ತಾತನ ಹತ್ರ ಬಂದು ವಂಶಿ ಹೇಳ್ತಾ ಇರ್ತಾನೆ, ಏನಮ್ಮ ನನಗೆ ಕರೆಕ್ಟ್ ಶಾಕ್ ಕೊಟ್ಬಿಟ್ಟಲ್ಲ, ಬಲೆ ಇದೆ ನೀನು ಅಂತ ಅಂದಾಗ ಮತ್ತೆ ನಾನಂದರೆ ಕಮ್ಮಿನ ಅಂತ ಅಂದ್ಬಿಟ್ಟು ನೋಡಮ್ಮ ಚಂದನ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಹೇಳಮ್ಮ, ಒಂದು ಒಳ್ಳೆ ದಿನ ನೋಡಿಬಿಟ್ಟು ಮುಹೂರ್ತ ಫಿಕ್ಸ್ ಮಾಡೋಣ ಅಂತ ಅಂದಾಗ ವಂಶಿಗೂ ಚಂದನಗೂ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹೀಗೆ ವಂಶಿ ಚಂದನನ ಮುಟ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ಇದೆಲ್ಲ ಈಗಲೇ ಇಟ್ಕೋಬೇಡ ಕಣ ಅಂತ ಅಂದಾಗ ತುಂಬ ನಾಚಿಕೆಯಿಂದ ಖುಷಿಯಿಂದ ಬರ್ತೀನಿ ಅಜ್ಜಿ ಅಂತ ಹೋಗ್ತಾ ಇದ್ರೆ ಹಿಂದೆ ಇವನು ಸಹ ನಾನು ಬರ್ತೀನಿ ಅಂತ ಹೋಗ್ತಾ ಇದ್ರೆ ಭವಾನಿ ಮತ್ತು ತಾತ ಇಬ್ಬರು ನಗಾಡ್ತಾ ಇರ್ತಾರೆ. ಹಾಗೆ ಸಂಜೆ ಆದಮೇಲೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಸಿಕ್ಕಾಬಟ್ಟೆ ಖುಷಿಯಿಂದ ಚಂದನ ಹೊರಗಡೆ ಕೂತಿರ್ಬೇಕಾದ್ರೆ ಸಡನ್ನಾಗಿ ವಂಶಿ ಬಂದು ದುಃಖಬಿಡ್ತಾನೆ. ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ ಅಂತ ಅನ್ಬೇಕಾದ್ರೆ ನಮ್ಮ ಅಜ್ಜಿ ತಾತ ಯಾವ ರೀತಿ ಶಾಕಿಂಗ್ ನ್ಯೂಸ್ ಕೊಟ್ಟರು ಅದ್ರ ಮುಂದೆ ಇದೇನಲ್ಲ ಬಿಡು, ಆದರೂ ನಮ್ಮ ಅಜ್ಜಿ ತಾತನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನ ವಿಷಯದಲ್ಲಿ ಈ ರೀತಿ ಕೋಪ ಮಾಡ್ಕೊಂಡ್ರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ, ಆದರೆ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟರು ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಚಂದನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ನಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ತು ಅಲ್ವಾ, ನಿಮ್ಮನೇಲಿ ಹೇಗೆ ಅಂತ ಅನ್ಬೇಕಾದ್ರೆ ನಮ್ಮಪ್ಪ ಅಮ್ಮ ನಾನು ಕೇಳಿದ್ದೀನೆಲ್ಲ ಯಾವತ್ತೂ ಇಲ್ಲ ಅಂದಿಲ್ಲ, ಎಲ್ಲ ಕೊಡ್ಸಿದ್ದಾರೆ. ಹಾಗೆ ನಮ್ಮ ಮದುವೆಗೂ ಸಹ ಒಪ್ಪಿಗೆ ನೀಡ್ತಾರೆ, ಯಾವುದೇ ರೀತಿ ತೊಂದರೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಬೇಜಾರಾಗಿ ಕೂತ್ಕೋತಾಳೆ. ಹಾಗೆ ವಂಶಿ ನನ್ನ ಬಂಗಾರ ಏನಕ್ಕೆ ಈ ರೀತಿ ಕೂತ್ಕೊತ್ತು, ಏನಾಯಿತು ಅಂತ ಅಂದಾಗ ಯಾಕೋ ಒಂಥರ ಭಯ ಆಗ್ತಿದೆ ಅಂತ ಅಂದಾಗ ಭಯ ಏನಕ್ಕಾಗುತ್ತೆ, ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತಲ್ಲ ಖುಷಿಯಾಗಿರು ಅಂತ ಅನ್ಬೇಕಾದ್ರೆ ಇಲ್ಲೂ ವಂಶಿ ಯಾಕೋ ಮನಸ್ಸಲ್ಲಿ ಸಿಕ್ಕಾಬಟ್ಟೆ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಚಂದ್ರನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಡೇ, ನಮ್ಮ ಲೈಫಲ್ಲಿ ಹ್ಯಾಪಿಯೆಸ್ಟ್ ಡೇ ಆಯಿತಾ, ಇದನ್ನು ಖುಷಿಯಾಗಿ ಎಂಜಾಯ್ ಮಾಡು, ಅದನ್ನು ಬಿಟ್ಟು ನೀನು ಈ ರೀತಿ ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಅಜ್ಜಿ ತಾತ ಎಲ್ಲನೂ ನೋಡ್ಕೋತಾರೆ ಅಂತ ಅಂದಾಗ ಬಂಗಾರಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ನೀನು ನನಗೆ ಸಿಕ್ಕಿರೋ ಪ್ರೀಷಿಯಸ್ ಗಿಫ್ಟ್ ಆಯಿತಾ, ನಿನ್ನನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ, ನಿನ್ನ ತುಂಬ ಖುಷಿಯಾಗಿ ನಾನು ನೋಡ್ಕೊತೀನಿ ಅಂತ ಅನ್ಬೇಕಾದ್ರೆ ನನಗೂ ಅಷ್ಟೇ ಖುಷಿ ಆಗ್ತಿದೆ, ನಾನು ನೀನು ನನ್ನ ಸಂಸಾರ ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ಎಷ್ಟು ಖುಷಿಯಾಗಿರುತ್ತಲ್ವಾ ಅಂತ ಚಂದನ ಹೇಳ್ತಾ ಇರ್ತಾಳೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ನಾನು ನೀನು ಅಜ್ಜಿ ತಾತ ಹಾಗೆ 1 ಡಜನ್ ಮಕ್ಕಳು ಅಲ್ವಾ ಅಂತ ಅಂದಾಗ 1 ಡಜನ್ ಸಾಕ ಅನ್ಬೇಕಾದ್ರೆ ಬೇಡ ಬಿಡು 2 ಡಜನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ. ಆಯಿತು 2 ಡಜನ್ ಮಕ್ಕಳು ಮಾಡ್ಕೊಬಿಟ್ಟು ಇಲ್ಲಿ ಅಂಗನವಾಡಿ ಓಪನ್ ಮಾಡ್ಕೊಳ್ಳೋಣ, ಗೌರ್ಮೆಂಟಿಗೆ ಅರ್ಜಿ ಹಾಕೋಣ ಅಂತ ಅಂದಾಗ ಸೂಪರ್ ಅಂತ ವಂಶಿ ನಗಾಡ್ತಿರ್ಬೇಕಾದ್ರೆ ನಿನ್ನ ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಒಂದೇ ಒಂದು ಗಂಡು ಮಗು ಬೇಕು, ಅದು ನಿನ್ನ ಥರ ಆಗಿರಬೇಕು ಅಂದಾಗ ಇಲ್ಲ ನನಗೆ ಹೆಣ್ಮಗು ಬೇಕು, ನಿನ್ನ ಥರ ಮುದ್ದಾಗಿ ಇರಬೇಕು ಕಣೆ ಅಂತ ಅನ್ಬೇಕಾದ್ರೆ ಒಂದು ಕೆಲಸ ಮಾಡೋಣ, ಒಂದು ಹೆಣ್ಣು ಒಂದು ಗಂಡು ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದಾಗ ಇದೊಳ್ಳೆ ಚೆನ್ನಾಗಿರುತ್ತೆ ಕಣೆ ಅಂತ ವಂಶಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತೀನಿ. ಹಾಗೆ ಮತ್ತೆ ಹೇಳ್ತಾ ಇರ್ತಾರೆ, ನೋಡು ಇದೇ ರೀತಿ ಕೈ ಹಿಡ್ಕೊಂಡೇ ನಡಿಬೇಕು ಮುಂದೆ, ಮದುವೆ ಆದಮೇಲೆ ಕೆಲಸ ಅದೇ ಇದು ಅಂತ ನನ್ನ ಕಡೆ ಗಮನ ಕೊಡಲಿಲ್ಲ ಅಂದರೆ ಸುಮ್ಮನೆ ಬಿಡಲ್ಲ ಅಂತ ಅನ್ಬೇಕಾದ್ರೆ ಸರಿ ಅಮ್ಮ, ಲೈಫ್ ಲಾಂಗ್ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಇನ್ನೇನಾದರೂ ಆಸೆ ಇದೆಯಾ ಅಂತ ಅನ್ಬೇಕಾದ್ರೆ ದೊಡ್ಡ ಆಸೆ ಏನಾದರೂ ಇಲ್ಲ, ಆದರೆ ಚಿಕ್ಕ ಆಸೆ ಏನು ಗೊತ್ತಾ, ನೀನು ಊಟ ಮಾಡಿ ತಟ್ಟೆಯಲ್ಲಿ ನಾನು ಊಟ ಮಾಡಬೇಕು, ಹಾಗೆ ರಾತ್ರಿ ನೀನು ಹಾಲು ಕುಡಿದು ಬಿಟ್ಟಿದ್ದ ಗ್ಲಾಸಲ್ಲಿ ಸ್ವಲ್ಪ ನನಗೂ ಇಡಬೇಕು, ಅದನ್ನು ನಾನು ಕುಡಿಬೇಕು, ಹಾಗೆ ಕೈ ಹಿಡ್ಕೊಂಡು ಇಬ್ಬರು ಖುಷಿಯಿಂದ ವಾಕಿಂಗ್ ಹೋಗಬೇಕು ಅಂತ ಅಂದಾಗ ಸರಿ ನಮ್ಮ ನೀನೇನೇನು ಆಸೆ ಇದೆ ಅದೆಲ್ಲ ನಾನು ಈಡೇರಿಸ್ತೀನಿ ಅಂತ
ವಂಶಿ ಅವಳನ್ನ ಹಗ್ ಮಾಡಿಕೊಂಡು ಹಾಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಎಲ್ಲ ಸ್ಟೋರಿನ ಕೇಳ್ಕೊಂಡ ಸ್ವಾತಿ, ಹಾಗಾದರೆ ಮುಂದೆ ಮುಂದೆ ಏನಾಯಿತು ಹೇಳಿ ವಂಶಿಯವರೇ ಅಂತ ಅಂದಾಗ ಸಿಕ್ಕಾಬಟ್ಟೆ ಫೀಲ್ ಮಾಡಿಕೊಂಡು ಆ ಕಡೆ ವಿಂಡೋ ಹತ್ರ ಹೋಗಿ ನಿಂತ್ಕೊಂಡು ಅಳ್ತಿರ್ಬೇಕಾದ್ರೆ, ಇದೇನು ವಂಶಿಯವರು ಏನಕ್ಕೆ ಅಳ್ತಾ ಇದ್ದೀರಾ, ಹಾಗಾದರೆ ಬಂಗಾರಿ ಮನೆಯವ್ರ ಮದುವೆಗೆ ಒಪ್ಪಲಿಲ್ವಾ ಅಂತ ಅಂದಾಗ, ಇಲ್ಲ ಎಲ್ಲರೂ ಒಪ್ಕೊಂಡ್ರು, ಆದರೆ ಬೆಳಗ್ಗೆ ಎದ್ದು ನೋಡಿದರೆ ಬಂಗಾರನೇ ಇರಲಿಲ್ಲ ಅಂತ ಅಂದಾಗ ಸ್ವಾತಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಯಾಕೆ ಏನಾಯಿತು ಅಂತ ಅಂದಾಗ, ನನಗೆ ಕಾರಣನೇ ಗೊತ್ತಿಲ್ಲ, ನನ್ನ ಬಿಟ್ಟು ಹೊರಟೋಗಿದ್ಲು, ಬೆಳಗ್ಗೆ ಎದ್ದು ಮನೆ ಹತ್ರ ಹೋಗಿ ನೋಡಿದರೆ ಡೋರ್ ಹಾಕಿತ್ತು, ಇಡೀ ಬೆಂಗಳೂರಲ್ಲಿ ಮೂಲೆ ಮೂಲೆ ಎಲ್ಲ ಹುಡುಕಿದ್ದು, ಅವಳು ಸಿಗಲಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ನಿಂತಾಗ ಸ್ವಾತಿ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ವಂಶಿನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.